ಮಾದೇವ ಸಿನಿಮಾದ ಪ್ರೊಡ್ಯೂಸರ್ ಸುಮಂತ್ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಟುಡಿಯೋದಲ್ಲಿದ್ದಾರೆ. ಪ್ರೊಡ್ಯೂಸರ್ಗೆ ದೋಖ ಆಗೋದನ್ನ ಇಲ್ಲಿ ತನಕ ಕೇಳಿದಿರ ಎಲ್ಲಾದ್ರೂ ನೀವು? ಸಿನಿಮಾದಲ್ಲಿ ಕೆಲಸ ಮಾಡುವಂತಹ ಟೆಕ್ನಿಷಿಯನ್ಸ್ಗಳು ಇಲ್ಲಿ ತನಕ ಆರೋಪಗಳನ್ನು ಮಾಡ್ತಾ ಇದ್ರು, ನಮಗೆ ಹಣದ ಸಮಸ್ಯೆ ಆಗಿದೆ, ಅಂದರೆ ಮಾತಾಡಿದಂತಹ ಪೇಮೆಂಟ್ ಕೊಟ್ಟಿಲ್ಲ, ಅಥವಾ ಹೆಣ್ಮಕ್ಳು ಬೇರೆ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ರು. ಇವೆಲ್ಲವೂ ಓಕೆ, ಇಲ್ಲಿ ತನಕ ಕೇಳ್ಕೊ ಬಂದಿದ್ದೀವಿ. ಬಟ್ ಇಲ್ಲಿ ಹಾಗಲ್ಲ. ಸಿನಿಮಾಕ್ಕೆ ದುಡ್ಡು ಹಾಕಿದ ಮನುಷ್ಯನಿಗೆ ಮೋಸ ಆದ್ರೆ, ಸಾಲ ಸೋಲ ಮಾಡಿ ಆಸ್ತಿ ಅಡಮಾನ ಎಲ್ಲವನ್ನ ಅಡ ಇಟ್ಟು 1.5 ಕೋಟಿ ತಂದು ಹಾಕಿದ್ದೀನಿ. ಇವತ್ತು ನನ್ನನ್ನು ಸಿನಿಮಾದಿಂದ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ. ನಾನು ಆ ಸಿನಿಮಾದಲ್ಲಿ ನನ್ನ ಹೆಸರೇ ಇಲ್ಲ ಎಲ್ಲೂ ಕೂಡ. ಸಿನಿಮಾದ ಸಕ್ಸಸ್ ಮೀಟಿಗೆ ಹೋದರೆ ಪ್ರಾಣ ಬೆದರಿಕೆ ಹಾಕ್ತಾರೆ, ಮಾತೆತ್ತಿದ್ರೆ ಬೇರೆ ಬೇರೆ ಪದವನ್ನು ಬಳಕೆ ಮಾಡ್ತಾರೆ. ಆ್ಯಂಡ್ ಆ ಸಿನಿಮಾದ ಲಾಭದಲ್ಲಿ 1 ರೂಪಾಯಿನೂ ಕೊಟ್ಟಿಲ್ಲ. ಲಾಭ ಹೋಗಲಿ, ನಾನು ಹಾಕಿರೋ ದುಡ್ಡನ್ನೂ ಕೊಟ್ಟಿಲ್ಲ ಅಂತ ಇದ್ದಾರೆ. ಇದೊಂದು ರೀತಿ ಹಗಲು ದರೋಡೆ ಅಂತ ಇನ್ನೇನಂತಾರೆ. ಪ್ರೊಡ್ಯೂಸರ್ ಹೆಸರು ಕೇಶವ್ ಅಂತ. ಕೇಶವ್ ಅನ್ನುವಂಥವ್ರು ಮೋಸ ಮಾಡಿದ್ದಾರೆ. ಯಾರು ಒಬ್ರಿಗೆ ಮಾತ್ರ ಅಲ್ಲ, ಸುಮಂತ್ ಅವ್ರಿಗೆ ಮಾತ್ರ ಅಲ್ಲ, ಇಡೀ ಸಿನಿಮಾ ಟೀಮ್ನಲ್ಲಿ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳಿಗೂ ಕೂಡ ಹೇಳಿದ್ದೊಂದು ಮಾಡಿದ ಇನ್ನೊಂದು ಆ ರೀತಿಯಾಗಿ ಆಗಿದೆ ಅಂತ. ಓಕೆ, ಮಾತುಕತೆ ಮುಂದುವರಿಸ್ತಾ ಹೋಗೋಣ. ಸರ್, ಈಗ ನೀವು ಫಿಲ್ಮ್ ಚೇಂಬರ್ಗೆ ನೀವಾಗೇ ಹೋಗಿದ್ದು ಯಾವಾಗ? ಈ ಸ್ಟೇ ತರೋಕ್ಕಿಂತ ಮುಂಚೆ ಯಾವಾಗಾದ್ರೂ ಹೋದ್ರೆ? ಈ ತರ ಅವಾಯ್ಡ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ನ್ಯಾಯ ಸಿಗಬೇಕು ಅಂದ್ರೆ ಫಿಲ್ಮ್ ಚೇಂಬರ್ ಒಂದೇ, ನಿಮಗೆ ನ್ಯಾಯ ಪಂಚಾಯಿತಿ ಅನ್ನೋದಲ್ವಾ? ಯಾವಾಗ ಹೋಗಿದ್ರಿ ನೀವು? ಮೇಡಮ್, ಸ್ಟೇ ತರಕ್ಕೂ ಮುಂಚೆ ಒಂದ್ಸಲ ಹೋಗಿರ್ತೀವಿ. ಆವಾಗ ಕರೆಸಿ ಮಾತಾಡ್ತಾ ಇದ್ರೆ ಇವ್ರು ಯಾವುದಕ್ಕೂ ಒಪ್ತಾ ಇರಲಿಲ್ಲ. ಇವರು ಚೇಂಬರ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಯಾವುದಕ್ಕೂ ಅವರು ಇದು ಮಾಡಲ್ಲ ಮೇಡಮ್. ಒಂಥರ ಹೆಂಗೆ ಅಂತಂದ್ರೆ ಮೇಡಮ್, ಏರಿಯಾನಲ್ಲಿ ದೊಡ್ಡವರು, ದೊಡ್ಡ ಮನುಷ್ಯರು, ಅರ್ಥ ಆಯ್ತಾ, ಪ್ರಭಾವ ಇದೆ, ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ. ಹೌದೌದು. ಅದಕ್ಕೆ ಬೇರೆಯವರೆಲ್ಲ ಹೆದರ್ಬೇಕಾ? ಅನ್ಯಾಯ ಆದ್ರೂ ಸುಮ್ನಿರ್ಬೇಕಾ? ಈಗ ಆ ಥರ ಇರೋದ್ರಿಂದಾನೆ ಮೇಡಮ್, ಈಗ ಅಂದ್ರೆ ಅವ್ರ ಮಗ ಒಬ್ರು ಲಂಡನ್ ನಲ್ಲಿ ಅಡ್ವೊಕೇಟ್ ಲಾಯರ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಓಕೆ, ಸೊ ಒಂಥರ ಏನೇ ಆದ್ರೂ ಚೆಕ್ ಬೌನ್ಸ್ ಕೇಸ್ ಮಾಡ್ತೀನೋ ಮಾಡ್ಕೊ ಹೋಗೋ, ಏನು ಮಾಡ್ತೀಯೋ, ಕೇಸ್ ಆಗುತ್ತೆ ಅಷ್ಟೇ ಅಲ್ಲೇನೋ, ಆಗ್ಲಿ ಹೋಗ, ನಾನು ಮಾಡ್ಕೊತೀನಿ, ನಿನ್ನ ಕೈಯಲ್ಲಿ ಏನಾಗುತ್ತೋ ಏನು ಕಿತ್ಕೊಂತೀವಿ, ಹೋಗ ಏನೋ ಮಾಡ್ತೀನಿ ನೀನು ಅಂತ. ಕಾನೂನು ಓದಿರೋದು ಅನ್ಯಾಯದಾರಿ, ಏನು ಮಾಡ್ಕೊಳಕ್ಕಾಗಲ್ಲ ನೀನು, ಆಯ್ತಾ, ಹೋಗ. ಕಾನೂನು ಓದ್ಕೊ ಬರೋದು ಅನ್ಯಾಯದಾರಿ ಹಿಡಿಯಾಕ ಅನ್ನೋ ಪ್ರಶ್ನೆ ಬರುತ್ತೆ ಸಹಜವಾಗಿ. ಸರ್, ನೀವು ಇದೆಲ್ಲ ಮಾತುಕತೆ ಆಗ್ಬೇಕಾದ್ರೆ ಹೇಗೆ ಸರ್ ಮಾತುಕತೆ? ಯಾರ್ದಾದ್ರೂ ಮುಂದೆ ಮಾತಾಡ್ತಿರೋ, ಅಗ್ರಿಮೆಂಟಿಗೆ ಸೈನ್ ಹಾಕ್ತಿರೋ, ಇಷ್ಟಿಷ್ಟು ಶೇರ್ ನಿಂದಿಷ್ಟು ಶೇರ್ ನಂದಿಷ್ಟು ಶೇರ್, ಲಾಭ ಬಂದಾಗ ನಂಗಿಷ್ಟು ನಿನ್ಗಿಷ್ಟು, ಇದೆಲ್ಲ ಮಾತುಕತೆ ಅಗ್ರಿಮೆಂಟ್ ಎಲ್ಲ ಆಗೋದಾ? ಒಂದು ಪೇಪರಿಗೆ ಸೈನ್ ಹಾಕಾಗದ, ಅಥವಾ ಯಾರ್ದಾದ್ರೂ ಮಾತು ಜನರು ಮುಂದೆ ಆಗದ? ಅಗ್ರಿಮೆಂಟು ಚೇಂಬರಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಚೇಂಬರಲ್ಲಿ ಇದೆ ಮೇಡಮ್, ಅದು ನನಗೆ ಕೊಟ್ಟಿಲ್ಲ, ಅರ್ಥ ಆಯ್ತಾ. ಬಿಫೋರ್ ರಿಲೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಆಫ್ಟರ್ ರಿಲೀಸು ಮತ್ತೆ ನನಗೆ ಏನಾಗ್ತಾರೆ, ರಿಲೀಸ್ ಹಿಂದಿನ ದಿವಸ ಅಷ್ಟೇ ನಾನು ರಿಲೀಸ್ ಮಾಡಲಿಕ್ಕೆ ಬಿಡ್ತೀನಲ್ವ, ಅವತ್ತು ನನಗೆ ನಾನು ಜೊತೆಯಲ್ಲೇ ಇರ್ತೀನಲ್ವ ಮೇಡಮ್, ಅವ್ರ ಕ್ಯಾರೆಕ್ಟರ್ ಗೊತ್ತಿರುತ್ತೆ ನಮಗೆ. ಅವರು ನನಗೆ ಹಿಂದಿ ಬರ್ಕೊಡ್ತಾರೆ, ಹಿಂದಿ ಬರ್ಕೊಟ್ಟು ಮತ್ತೆ ನನಗೆ ಹಿಂದಿ ಬರ್ಕೊಡ್ತಾರೆ ಅಂದರೆ ನನಗೆ ಹಿಂದಿ ರೈಟ್ಸ್, ಹಿಂದಿ ಡಬ್ಬಿಂಗ್ ರೈಟ್ಸ್ ಬರ್ಕೊಟ್ಟು ಥಿಯೇಟ್ರಲ್ಲಿ ಮುಂಚಿತವಾಗಿ ಯಾವುದೇ ರಿಲೀಸ್ ಆದ್ರೂ, ರಿಲೀಸ್ ಆದ ನಂತರ ಥಿಯೇಟ್ರಲ್ಲಿ ಫಸ್ಟ್ ಬಂದಿದ್ದು ಅಮೌಂಟ್ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ನನಗೆ ಯಾಮಾರಿಸಿ. ಸರ್, ಮೈಕೋ ನಾಗರಾಜ್ ಅವರು ನಮಗೆ ಸಿಕ್ಕಿದ್ದಾರೆ, ಮಾತಾಡಿಸ್ಬಿಡ್ಲಾ ನಾನು ಒಂದ್ಸಲ? ಖಂಡಿತ ಮೇಡಮ್. ಸರ್, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್, ನಮಸ್ತೆ. ಏನ್ ಪ್ರಾಬ್ಲಮ್ ಆಗಿದೆ ಸರ್? ಪ್ರಾಬ್ಲಮ್ ಮಾದೇವ ಸಿನಿಮಾದ? ಮಾದೇವ ಸಿನಿಮಾದು ನೀವು ಅದರಲ್ಲಿ ಒಬ್ಬ ಪ್ರೊಡ್ಯೂಸರ್ ಅಲ್ವಾ ಸರ್? ಮೇಡಮ್, ನಾವು ಮೊದಲು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಯಾರೋ ರಾಜೇಶ್ ಅಂತ ಪ್ರೊಡ್ಯೂಸರ್ ಇದ್ರು. ಓಕೆ. ಅವರು ನಮ್ಮ ಡೈರೆಕ್ಟರ್ಗೆ ಸ್ವಲ್ಪ ಏನೋ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೈ ಎತ್ಬಿಟ್ಟಿದ್ರು. ಮಾಡಿದ್ರೆ ಡೈರೆಕ್ಟರ್ ನಮ್ಮೊಳಗೆ ಹಾಕ್ಬಿಟ್ಟು ನಾನು ಫಸ್ಟ್ ಎಂಟ್ರಿ ಆದೆ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಅದಾದ್ಮೇಲೆ ಸುಮಂತ್ ಅವ್ರು ಬಂದ್ರು, ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಇನ್ ಬಿಟ್ವೀನ್ ಯಾರನ್ನ ಕರ್ಕೊಂಡ್ ಬಂದ್ರು, ಅದೇ ಡೈರೆಕ್ಟರ್ ಕೇಶವ ಅಂತ. ಅವ್ರು ಬಂದ್ಮೇಲೆ ಏನಂದ್ರೆ ಸ್ವಲ್ಪ ಅದು ಇದು ಅಲ್ಲಿ ಇಲ್ಲಿ ಅದು ಇದು ಮಾತಾಡಿ ನಮ್ಗೆಲ್ಲರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಸರಿ, ಆಮೇಲೆ ನಮ್ಗೊಂದು ಬಜೆಟ್ ಕೊಟ್ಟಿದ್ರು ಅವರು, ಈ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀವಿ ಅಂತ. ಅವರು ಅದಕ್ಕಿಂತ ಜಾಸ್ತಿ ಮಾಡಿದ್ರು, ನಮ್ಗೆ ಇಷ್ಟ ಆಗ್ಲಿಲ್ಲ, ನಾವು ಆಚೆ ಬಂದ್ಬಿಟ್ಟೆ. ನಾನು ಆಚೆ ಬಂದ್ಬಿಟ್ಟೆ. ಸರ್, ಆಚೆ ಬಂದ್ರೆ ನೀವು ನಿಮ್ ಶೇರ್ ತಗೊಂಡು ಹೊರಗೆ ಬಂದ್ರೆ ಸರ್ ನೀವು? ಇಲ್ಲ, ನಾನು ಏನ್ ಮಾಡಿದೆ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ನಾನು ಪಾರ್ಟ್ನರ್ಶಿಪ್ ಕ್ಯಾನ್ಸಲ್ ಮಾಡಿಸ್ಕೊಂಡು ನೆಗೆಟಿವ್ ವರ್ಲ್ಡ್ ಅಂತ ಮಾಡಿಸ್ಕೊಂಡೆ. ನೆಗೆಟಿವ್ ವರ್ಲ್ಡ್ ಅಂತ ಮಾಡಿಸ್ಕೊಂಡು ಬಿಫೋರ್ ರಿಲೀಸ್ ಕ್ಲಿಯರ್ ಆಗಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಬಿಫೋರ್ ರಿಲೀಸ್ ಕ್ಲಿಯರ್ ಮಾಡ್ಕೊಂಡ್ವಿ. ಸರ್, ನಿಮ್ ವಾಯ್ಸ್ ನಮಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆಯಲ್ಲ ಸರ್, ಇನ್ನೊಮ್ಮೆ ಹೇಳ್ಬೋದಾ? ಇಲ್ಲ, ನಾನು ಪಾರ್ಟ್ನರ್ಶಿಪ್ ಡೀಡ್ ನ ಕ್ಯಾನ್ಸಲ್ ಮಾಡಿ ಓಕೆ ನೆಗೆಟಿವ್ ಹೋಲ್ಡರ್ ಅಂತ ನಾನು ಅಗ್ರಿಮೆಂಟ್ ಮಾಡ್ಕೊಂಡೆ. ನಾನು ಅದರಲ್ಲಿ ಏನಿರುತ್ತೆ ಅಂದ್ರೆ ಬಿಫೋರ್ ರಿಲೀಸ್, ಬಿಫೋರ್ 1 ವೀಕ್ ಅಲ್ಲಿ ನನಗೆ ಆಲ್ ಅಮೌಂಟ್ ಕ್ಲಿಯರ್ ಮಾಡ್ಬೇಕು ಅಂತ ಇತ್ತು. ನಂದೆಲ್ಲ ಕ್ಲಿಯರ್ ಆಗೋಯ್ತು. ಸುಮಂತ್ಗೆ ಏನ್ ಮಾಡಿದ್ರು, ಸುಮಂತ್ಗೆ ಕೊಡ್ಬೇಕಾಗಿತ್ತು. ಸುಮಂತ್ ಅವ್ರಿಗೂ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಅಂದ್ಬಿಟ್ಟು ಅವ್ರು ಸ್ಟೇ ಎಲ್ಲ ತಗೊಂಡ್ಬಂದ್ರು. ಅವ್ರಿಗೂ ಸ್ಟೇ ತಗೊಂಬಂದಾಗ ಬಿಫೋರ್ ರಿಲೀಸ್ ಕೊಡ್ತೀವಿ ಅಂತ ಇದರಲ್ಲಿ ಚೇಂಬರ್ ಎಲ್ಲ ಅಗ್ರಿಮೆಂಟ್ ಆಯ್ತು, ರಿಜಿಸ್ಟರ್ ಆಯ್ತು.
ಚೇಂಬರ್ ಅಲ್ಲಿನೂ ಕೂಡ ಬಿಫೋರ್ ರಿಲೀಸ್ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೇನು ಇವಾಗ ಏನು ಮಾಡಿದಾರೋ ಅನ್ನೋ ನನಗೆ ಗೊತ್ತಿಲ್ಲ. ಓಕೆ. ಈಗ ನೋಡಿದ್ರೆ ಸುಮಂತ್ ಏನ್ ಮಾಡಿದ್ರು, ಒಂದು ಮಾನವೀಯತೆಯಿಂದ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ಬಿಟ್ಟು ರಿಲೀಸ್ ಆಗೋದಕ್ಕೆ ಬಿಟ್ರು. ರಿಲೀಸ್ ಆಗೋದಕ್ಕೆ ಬಿಟ್ಮೇಲೆ ಅವ್ರು ಏನಾಯ್ತು, ರಿಲೀಸ್ ಆದ್ಮೇಲೆ ಪ್ರೊಡ್ಯೂಸರ್ ಉಲ್ಟಾ ಇವಾಗ ಕೊಡಲ್ಲ, ನಾನು ಬಂದಾಗ ಕೊಡ್ತೀನಿ ಅದು ಇದು ಸರಿ ಅಂತ ಅಪ್ಪ ಮಾತಾಡ್ತಿದ್ರೆ ಒಳಗಡೆ ಮಾತಾಡೋದು. ಆಮೇಲೆ ಮನುಷ್ಯ ಕೇಶವ್ ಅವರು ಈಗ ಆ ಸಿನಿಮಾದ ಪ್ರೊಡ್ಯೂಸರ್ ಹೇಗೆ ಅವರು ಪ್ರೊಡ್ಯೂಸರ್ ಅದನ್ನ ಹೇಳೋದು, ಅವ್ರಿಗೇನಾದ್ರು ಕೊಡೋ ಯಾವ ಟೆಕ್ನಿಷಿಯನ್ಸ್ ಪೇಮೆಂಟ್ ಕೊಟ್ಟಿಲ್ಲ, ಪಾರ್ಟ್ನರ್ಸ್ಗಳಿಗೆ ಯಾರಿಗೂ ವಾಪಸ್ ದುಡ್ಡು ಕೊಟ್ಟ. ಓಕೆ. ಬರ್ತದೆ ನೋಡ್ತೀನಿ ಕೊಡ್ತೀನಿ, ಯಾರು ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ನಿಮ್ದು ಬಿಫೋರ್ ರಿಲೀಸ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲ, ನಿಮ್ದು ಕ್ಲಿಯರ್ ಆಯ್ತಾ? ನಂದು ಕ್ಲಿಯರ್ ಆಯ್ತು ಮೇಡಮ್. ನಂದು ಯಾಕೆಂದ್ರೆ ನಾನು ನೆಗೆಟಿವ್ ಓರ್ಡರ್ ಲ್ಯಾಬ್ ಅಲ್ಲಿ ನಂದು ನನ್ನ ಹೆಸರಲ್ಲಿ ಇರುತ್ತೆ ಕಂಟೆಂಟ್ ಎಲ್ಲ. ಓಕೆ. ನನ್ನ ಅಮೌಂಟ್ ಕೊಡದೆ ನನ್ನ ಕಂಟೆಂಟ್ ಅಲ್ಲಿ ಹೊರಗಡೆ ಹೋಗಲ್ಲ ಲ್ಯಾಬ್ ಇಂದ. ಅದಕ್ಕೋಸ್ಕರ ಅವ್ರು ನನ್ನ ಕ್ಲಿಯರ್ ಮಾಡಿದ್ರು ಅಷ್ಟೇ. ಸುಮಂತ್ ಅವ್ರು ಎಲ್ಲ ಎಡ್ವರ್ಟ್ ಮಾಡ್ಕೊಂಡ್ರು ಅನ್ಸುತ್ತೆ ನಿಮ್ಗೆ. ಸುಮಂತ್ ಅವರು ಅವ್ರಿಗೊಂದು ಕನ್ಸೆಷನ್ ತೋರಿಸಿದ್ರು, ಮಾನವೀಯತೆಯಿಂದ ಅವ್ರಿಗೆ ಪರ್ಮಿಷನ್ ಕೊಟ್ರು. ಅದೇ ತಪ್ಪಾಯ್ತು. ಪಾಪ ನಾನು ನೋಡಿದೆ, ನನಗೆ ಯಾರೇ ಫೋನ್ ಮಾಡ್ಲಿ ಮೇಡಮ್, ಯಾವ ಟೆಕ್ನಿಷಿಯನ್ ಫೋನ್ ಮಾಡಿದ್ರು ಬರೀ ಅಮ್ಮ ಅಕ್ಕ ನಿಮ್ಮನ್ನ ಮಾಡಿಸ್ಬಿಡ್ತೀನಿ ನಿಮ್ಗೆ ಇದೇ ಮಾತು ಕೇಳಿ 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 ಬೇಜಾರಾಗ್ಬಿಟ್ಟಿದೆ. ನನಗೂ ಅಷ್ಟೇ, TDS ಅಮೌಂಟ್ ಕೊಡ್ಬೇಕು ಅವರು, ಆಮೇಲೆ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರು. ಈಗ ನೋಡಿದ್ರೆ ಪೂರ್ತಿ ಕ್ಲಿಯರ್ ಅಂತ ಅಂದ್ರಿ ನೀವು. ಇನ್ನೊಂದೆಲ್ಲ ಕೇಳ್ತಾ ಇದ್ವಿ TDS ಏನೋ ಬರ್ಬೇಕು, ಅದ್ರಲ್ಲೂ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ವೈಕಲ್ ನನಗೆ ಬರ್ಬೇಕಾದ್ರೆ TDS ಅಮೌಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಈಗ ಅದನ್ನ ಮಾತಾಡ್ತಾರೆ. ಚೇಂಬರ್ಗೆ ಹೋಗಿದ್ರು, ಚೇಂಬರ್ ಅಲ್ಲಿ ನನಗೇನು ನ್ಯಾಯ ಸಿಗ್ಲಿಲ್ಲ, ಅಲ್ಲಿ ನನಗೂ ಸಿಗ್ಲಿಲ್ಲ, ಇವಾಗ ಸುಮಂತ್ ಗುರಿ ಸಿಗ್ತಾ ಇಲ್ಲ ಸರ್. ಮತ್ತೆ ಫಿಲ್ಮ್ ಚೇಂಬರ್ ಇನ್ನೇನಕ್ಕೆ ಇರೋದು ಸರ್? ಯಾರೋ ಒಬ್ರು ಫೇವರ್ ಆಗಿ ಮಾಡಕ್ಕ? ಅದು ನಿಮಗೆ ಏನೇ ಸಮಸ್ಯೆ ಏನೇ ಆದ್ರೂ ನೀವು ಹೋಗದೆ ಫಿಲ್ಮ್ ಚೇಂಬರ್ಗೆ, ನಿಮ್ಗೆ ಅದೊಂದ್ ರೀತಿ ಕೋರ್ಟ್ ಇದ್ದಂಗೆ. ಇಲ್ಲ ಮೇಡಮ್, ಅಲ್ಲೇನು ಇಲ್ಲ, ಅಲ್ಲಿ ಕೂಡಿಸ್ತಾರೆ, ನ್ಯಾಯ ಮಾಡಿಸ್ತಾರೆ, ಯಾರಿಗೂ ಒಂದು ಸಮ್ಮತ ಬರ್ಲಿಲ್ಲ ಅಂದ್ಮೇಲೆ ಅವ್ರು ನಿಮ್ ಇಷ್ಟ ಅಂತ ಬಿಟ್ಬಿಡ್ತಾರೆ ಅಷ್ಟೇ ಅವ್ರು. ಸರ್ ಈಗ ಏನು ಸುಮಂತ್ ಅವ್ರ ಕತೆ ಹೆಂಗೆ ಸರ್? ಈಗ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಫಿಲ್ಮ್ ಚೇಂಬರ್ ಒಂದ್ ಸೈಡ್ ಇದೆ ಅಂದಾಗ ನೀವು ಟೀಮ್ ಅವರೇ ಒಂದಾಗ್ಬೇಕಲ್ಲ ಸರ್? ಹೌದೌದು. ಫಿಲಂ ಚೇಂಬರ್ ಅಲ್ಲಿ ಏನ್ ಗೊತ್ತಾ ಮೇಡಮ್, ಅವ್ರಿಗೂ ಪ್ರಾಮಿಸ್ ಮಾಡಿದ್ದಾರೆ ನಾವು ಬಿಫೋರ್ ರಿಲೀಸ್ ಕೊಡಿಸ್ತೀವಿ ಅಂತ. ಒಂದೇನೋ ಅಗ್ರಿಮೆಂಟ್ ಮಾಡಿದ್ದಾರೆ, ಬಟ್ ಅಗ್ರಿಮೆಂಟ್ ಇವ್ರು ತಗೊಂಡಿಲ್ಲ. ಅದು ಚೇಂಬರ್ ಅಲ್ಲೇ ಇದೆ, ಅದು ಬರಲ್ಲ, ಅದು ವಾಪಸ್ ಬರಲ್ಲ, ಬಿಡಿಯೋದು. ಯಾರಿಗಾದ್ರು ಕೊಡಲ್ಲ ಮೇಡಮ್ ಅದು. ಇವಾಗ ಅವರು ಮಿಸ್ಟೇಕ್ ಅವ್ರದೇ ಅಲ್ವಾ? ಈಗ ಬಿಫೋರ್ ರಿಲೀಸ್ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಹಿಂಗಿದ್ದಾಗ ಸಿನಿಮಾ ಟೀಮ್ ಎಲ್ಲರೂ ನೀವು ನಿಂತ್ಕೋಬೇಕಲ್ಲ ಸರ್. 1.5 ಕೋಟಿ. ನಾವಂತೂ ಸುಮಂತ್ ಜೊತೆ ಇರ್ತೀವಿ. ಸುಮಂತ್ ಯಾಕೆಂದ್ರೆ ವೆರಿ ಫಸ್ಟ್ ಡೇ ಇಂದ ನಂದು ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರೋದಲ್ಲಿ. ನಂದಿತ್ತು, ನಂದಾದ ತಕ್ಷಣ ನೆಕ್ಸ್ಟ್ ಒಂದು 15 days ಗ್ಯಾಪ್ ಅಲ್ಲಿ ಅವರು ಬಂದ್ರು. ಈ ಕೇಶವ್ ಅವ್ರು ಯಾಕೆ ಅಂದ್ರೆ ಎಲ್ಲ ಬರೋದೆಲ್ಲ ನನ್ ಜೇಬಿಗೆ ಬರ್ಲಿ ಅಂತನಾ? ಏನ ಮೇಡಮ್, ಆ ಅಪ್ಪನ್ಗೆ ಒಂದು ಫರ್ಮ್ ಮೈಂಡೇ ಇಲ್ಲ, ಏನ್ ಮಾತಾಡ್ತಾನೆ ಅಂತ ಅಪ್ಪನಿಗೆ ಗೊತ್ತಾಗಲ್ಲ. ಆಮೇಲೆ ಒಂದು ಇಂಟೆನ್ಷನ್ ಇರ್ಬೇಕಲ್ಲ ಸರ್ ಹಿಂಗ್ ಮಾಡಕ್ಕೆ. ಇಲ್ಲ, ಅವ್ರಪ್ಪ ಸ್ವಲ್ಪ ಅವ್ರೇನಂದ್ರೆ ಸ್ವಲ್ಪ ಹಣವಂತರು, ಸ್ಥಿತಿವಂತರಿದ್ದಾರೆ, ಸ್ವಲ್ಪ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಒಂದು ಭಾವನೆ. ಆಮೇಲೆ ಅವರು ಎಕ್ಸ್ ಕೌನ್ಸಿಲರ್ ಇರ್ಬೇಕು, ಪೊಲಿಟಿಷಿಯನ್ ಇದ್ದಾರೆ. ಮಾತಾಡಿದ್ರೆ ಅವ್ರಿಗೆ ಡೀಲ್ ಕೊಟ್ಬಿಡ್ತೀನಿ, ಅವನ್ನ ಸುಪಾರಿ ಕೊಟ್ಬಿಡ್ತೀನಿ, ಹೊರ್ತಾಕ್ಬಿಡ್ತೀನಿ, ಯಾರು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಇದೆ, ನಂದು ಒಂದು ಚೆಕ್ ಬೌನ್ಸ್ ಮಾಡಿದ್ರು, ಒಂದು ಕೊಟ್ಟಿದ್ದ ಚೆಕ್ ನ ಬೌನ್ಸ್ ಆಗಿತ್ತು. ತಿರ್ಗಾ ನಾನು ಅವ್ರ ಹತ್ರ ಫೈಟ್ ಮಾಡೇ ತಗೊಂಡಿದ್ದೆ ಅದನ್ನು ಚೆಕ್ ಅಮೌಂಟ್. ಸಿನಿಮಾ ಏನೋ ಅದ್ಭುತವಾಗಿ ಸಕ್ಸಸ್ ಆಗಿ ಓಡ್ತಾ ಇದೆ, ಬಟ್ ಸಿನಿಮಾದ ಒಳಗೆ ಇಷ್ಟೊಂದು ಹುಳುಕಿದ್ಯಲ್ಲ ಸರ್? ಇವಾಗ ಏನಂದ್ರೆ ಬಂದ್ರೆ ಡಿಸ್ಟ್ರಿಬ್ಯೂಟರ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ವೀಕ್ ಕ್ಲಿಯರ್ ಆದ ತಕ್ಷಣ, ವೆಡ್ನೆಸ್ಡೇ ಕ್ಲಿಯರ್ ಆದ್ರೆ ಅವ್ರು ಮಂಡೇ ಫಸ್ಟ್ ವೀಕ್ ಶೇರ್ ಕೊಡ್ಬೇಕು. ಆ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಅಂಡರ್ಸ್ಟ್ಯಾಂಡಿಂಗ್ ಏನೋ ಗೊತ್ತಿಲ್ಲ, ಇನ್ನ ಬಂದಿಲ್ಲ ಶೇರ್ ಅಂತ ಹೇಳ್ತಾ ಇದಾರಂತೆ. ಬಟ್ ನನ್ನ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಕೂಡ ಒಂದ್ ಸೈಡ್ ಆಗಿದ್ದಾರೆ. ಅವರುನು ಕೇಶವ ಪ್ರೊಡ್ಯೂಸರ್ಗೆ ಫೇವರ್. ಸರ್ ಈಗ ಇದೊಂಥರ ಹೆಂಗೆ ಕುಂತಿ ಮಕ್ಳಿಗೆ ಕೊನೆಗೂ ರಾಜ್ಯಭಾರ ಮಾಡಕ್ ಆಗ್ಲಿಲ್ಲ ಅನ್ನಂಗ್ ಆಗ್ತಾ ಇದೆ. ಏನಂದ್ರೆ ಒಂದು ನಾಮಕಾವಸ್ಥೆಗೆ ಒಂದು ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ, ಏನು ಹಿಂದಿ ರೈಟ್ಸ್ ಅಂತ. ಹಿಂದಿ ರೈಟ್ಸ್ ಇವ್ರು ಮಾರಕ್ ಆಗಲ್ಲ. ಇವರು ಸ್ವಲ್ಪ ಯಾಮಾರ್ಬಿಟ್ರು. ಫುಲ್ ರೈಟ್ ಇವ್ರು ತಗೊಂಡಿಲ್ಲ. ಬಟ್ ಏನಂದ್ರೆ ಹಿಂದಿ ಪ್ಲೆಡ್ಜ್ ಮಾಡ್ದಂಗೆ ಮಾಡ್ಬಿಟ್ಟಿದ್ದಾರೆ. ಏನೇ ಪ್ಲೆಡ್ಜ್ ಮಾಡಿದ್ರು ಸೇಲ್ ಮಾಡಕ್ ಆಗಲ್ಲ, ಆಯಪ್ಪನೂ ಇರ್ಲೇಬೇಕು ಪ್ರೊಡ್ಯೂಸರು. ಈಗ ಅಂದ್ರೆ ಮಾನವೀಯತೆ ತೋರಿಸದೆ ಎಡವಟ್ ಆಯ್ತು ಸುಮಂತ್ ಅವ್ರಿಗೆ ಅಂತ. 100% ನಾನು ಇವ್ರಿಗೆ 100 ಸತಿ ಹೇಳ್ದೆ, ಬೇಡ ರೀ ನಿಮ್ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ರಿ, ನಿಮ್ಗೆ ಗೊತ್ತಿಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳ್ದೆ. ಇವರು ಇಲ್ಲ ಅಣ್ಣ ಪಾಪ ಹಂಗೆ ಹಿಂಗೆ ಅಂದ್ರು. ಇವಾಗ ಇವ್ರಿಗೆ ಪಾಪ ಅನ್ನೋರು ಯಾರು ಇಲ್ಲ.
ಬಟ್ ನಾವಂತೂ ಇರೋ ವಿಷಯ ಎಲ್ಲಿ ಬೇಕಾದ್ರೂ ಸುಮಂತ್ ಜೊತೆ ನಿಂತ್ಕೊಂಡು ಫೈಟ್ ಮಾಡ್ತೀವಿ. ಆಕ್ಚುಲಿ ಪ್ರೆಸ್ ಮೀಟ್ ಕರಿತೀನಿ ಅಂತ ಅಂದ್ರು, ಆಯ್ತಪ್ಪ ಪ್ರೆಸ್ ಮೀಟ್ ಅಲ್ಲಿ ಬಂದು ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಆಕ್ಚುಲಿ ಇವತ್ತು ನಾನು ಬರ್ಬೇಕಾಗಿತ್ತು ಬಟ್ ನಾನು ಶೂಟಿಂಗ್ ಇರೋದ್ರಿಂದ ಬಂದಿಲ್ಲ. ಸರ್ ಈಗ ನೋಡಿ ಸರ್, ಈಗ ಟೀಮ್ನವರು ಮತ್ತು ಸಿನಿಮಾದ ಹೀರೋ ನೀವೆಲ್ಲ ನೋಡ್ಕೊಂಡು ಏನೋ ಒಂದು ನ್ಯಾಯ ಕೊಡಿಸ್ಬೋದಾ ಅಂತ ಅಲ್ಟಿಮೇಟ್ ಆಗಿ, ಯಾಕಂದ್ರೆ ನಂಬಿ ದುಡ್ಡು ಹಾಕಿದ್ರೆ. ಓಕೆ, ಎನಿವೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ.